ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮದರ್ ಸೋಲ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಪ್ರಚಲಿತ ವಿಷಯದ ಬಗ್ಗೆ ಜೂನ್ 3ನೇ ದಿನದ ಒಂದು ವಿಷಯವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದು ಏನಪ್ಪ ಅಂತಂದರೆ ನಮ್ಮ ದೇಶದ ಒಬ್ಬ ವ್ಯಕ್ತಿ ಅಂತರಿಕ್ಷ ಪ್ರವಾಸ ನಡೆಸಿದಂಥ ಭಾರತದ ಮೊದಲ ವ್ಯಕ್ತಿ ಅಥವಾ ಗಗನಯಾನಿ ಅಂತ ಅವ್ರನ್ನ ಏನು ಮಾಡ್ತಾರೆ ಹೇಳಲಾಗುತ್ತೆ. ಆ ವ್ಯಕ್ತಿ ಯಾರಪ್ಪ ಅಂದರೆ ಗೋಪಿ ತೋಟ್ಕೂರ್ ಅವರು. ನಿಮಗೆ ಡೌಟ್ ಅಂತ ಬರ್ಬೋದು, ನಮ್ಮ ದೇಶದಿಂದ ಮೊದಲ ಬಾರಿಗೆ ಗಗನಯಾನವನ್ನು ಮಾಡಿದಂಥ ನಮ್ಮ ಯಾರಪ್ಪ ಅಂದರೆ ರಾಕೇಶ್ ಶರ್ಮಾ. ಆದರೆ ಏನಿದು ಭಾರತದ ಮೊದಲ ಗಗನಯಾನಿ ಗೋಪಿ ತೋಟ್ಕರ್ ಅಂತ ಕೊಟ್ಟಿದ್ದಾರಲ್ಲ ಅಂತ. ಅಲ್ಲಿ ಒಂದು ಪಾಯಿಂಟ್ನ ನೋಡಿ. ಏನಂತ ಇದೆ ಅಂದರೆ ಬ್ಲೂ ಒರಿಜಿನ್ ಗಗನ ನೌಕೆ ಮೂಲಕ ಅಂತರಿಕ್ಷ ಪ್ರವಾಸ ನಡೆಸಿದಂಥ ಭಾರತದ ಮೊದಲ ಗಗನಯಾನಿ. ಅದು ಏನಾಗಿತ್ತು ಅಂತಂದರೆ ನಾವು ಮುಂದೆ ಓದ್ತಾ ಹೋಗ್ತೀವಿ ಯಾಕೆ ಇವ್ರನ್ನ ಪ್ರವಾಸ ನಡೆಸಿದ ಭಾರತದ ಮೊದಲ ಗಗನಯಾನಿ ಅಂತ. ಮುಂದೆ ಹೋಗ್ತಾ ನಾವೇನು ಮಾಡೋಣ, ಅದ್ರ ಬಗ್ಗೆ ನೋಡೋಣ. ಇನ್ನು ಭಾರತೀಯ ವಾಣಿಜ್ಯೋದ್ಯಮ ಮತ್ತು ಪೈಲಟ್ ಗೋಪಿ ತೋಟ್ಕೂರ್ ಅವರು ಒಳಗೊಂಡಂತೆ ಮಂದಿ ಗಗನಯಾನಿಗಳನ್ನು ಬ್ಲೂ ಒರಿಜಿನ್ ಸಂಸ್ಥೆಯ ನ್ಯೂ ಶೆಪರ್ಡ್ 25 ನೌಕೆ NS-25 ಮಿಷನ್ ಟೆಕ್ಸ್ನಲ್ಲಿ ತನ್ನ ಪ್ರಯಾಣವನ್ನು 2024 ಮೇ 19ರಂದು ಆರಂಭಿಸಿತು. ಟೇಕಾಫ್ನಲ್ಲಿ ಲ್ಯಾಂಡಿಂಗ್ವರೆಗಿನ ಸಂಪೂರ್ಣ ಪ್ರಯಾಣವು ಕೇವಲ 10 ನಿಮಿಷ ಆಯಿತು. ಮೇನಾಗಿ ಆಗಿದ್ದು ಮೇ 19. ಇವರ ಪ್ರಯಾಣ ಅವಧಿ ಎಷ್ಟಪ್ಪ ಅಂತಂದರೆ ಜಸ್ಟ್ 10 ನಿಮಿಷಗಳ ಕಾಲ ಮಾತ್ರ ನಡೆಯಿತು. ಈ ಸಮಯದಲ್ಲಿ ಬಾಹ್ಯಾಕಾಶ ನೌಕೆಯು ಭೂಮಿಯಿಂದ ಸುಮಾರು 105 ಕಿಲೋಮೀಟರ್ ಗರಿಷ್ಠ ಎತ್ತರವನ್ನು ತಲುಪಿತು. ಈ ಸಂದರ್ಭದಲ್ಲಿ ಕೆಲ ನಿಮಿಷಗಳ ಕಾಲ ತೂಕವಿಲ್ಲದ ಅನುಭವವನ್ನು ಗಗನಯಾತ್ರಿಗಳು ಅನುಭವಿಸಿದರು ಮತ್ತು ಎತ್ತರದಿಂದ ಭೂಮಿಯನ್ನು ವೀಕ್ಷಿಸಿದರು. ಈ ಅಂತರಿಕ್ಷ ಪ್ರವಾಸವು ಬಾಹ್ಯಾಕಾಶಕ್ಕೆ ಸಾಗಿದ ಕಡಿಮೆ ಮತ್ತು ತ್ವರಿತ ಪ್ರವಾಸ ಅಂತಲೂ ಕೂಡ ನಾವು ಹೇಳ್ಬೋದು. ಇನ್ನು ಕರ್ಮನ್ ರೇಖೆಯನ್ನು ದಾಟಿದಂತಹ ನೌಕೆ. ಈ ಕರ್ಮನ್ ಲೈನ್ ಅನ್ನೋದು ಏನಪ್ಪ ಅಂತಂದ್ರೆ ನಮ್ಮ ಬಾಹ್ಯಾಕಾಶ ನೌಕೆಯು ಭೂಮಿಯ ವಾತಾವರಣವನ್ನು ಬಾಹ್ಯಾಕಾಶದಿಂದ ಬೇರ್ಪಡಿಸುವಂಥ ಒಂದು ಗಡಿ ರೇಖೆ ಅಂತಲೇ ಹೇಳ್ಬೋದು. ಈ ಗಡಿ ರೇಖೆಯನ್ನು ನಾವು ಕರ್ಮನ್ ರೇಖೆ ಅಂತ ಕೂಡ ಕರಿತೀವಿ. ಈ ಕರ್ಮನ್ ರೇಖೆಯು ಭೂಮಿಯಿಂದ ಸುಮಾರು 100 ಕಿಲೋಮೀಟರ್ ಎತ್ತರದಿಂದ ಪ್ರಾರಂಭವಾಗ್ತೈತಿ. ಬ್ಲೂ ಒರಿಜಿನ್ ನೌಕೆ ಏನು ಮಾಡಿದೆ ಅಂತಂದರೆ 105 ಕಿಲೋಮೀಟರ್ ಗರಿಷ್ಠ ಎತ್ತರವನ್ನು ತಲುಪಿದ್ದು ಕರ್ಮನ್ ರೇಖೆಯನ್ನು ದಾಟಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ಈ ಸಂದರ್ಭದಲ್ಲಿ ಶೂನ್ಯ ತೂಕದ ಅನುಭವವನ್ನು ಗಗನಯಾತ್ರಿಗಳು ಪಡೆಯಲು ಕೂಡ ಸಾಧ್ಯವಾಯಿತು. ಕರ್ಮನ್ ರೇಖೆಗಿಂತ ಕೆಳಗೆ ಹಾರುವ ನೌಕೆಯನ್ನು ನಾವೇನಂತ ಕರಿತೀವಿ, ವಿಮಾನ ಅಥವಾ ಏರಾಫ್ಟ್ ಅಂತ ಕರಿತೀವಿ. ಆದರೆ ಈ ರೇಖೆಯನ್ನು ದಾಟುವ ನೌಕೆಗಳನ್ನು ನಾವೇನಂತ ಕರಿತೀವಿ, ಬಾಹ್ಯಾಕಾಶ ನೌಕೆ ಅಥವಾ ಸ್ಪೇಸ್ ಕ್ರಾಫ್ಟ್ ಅಂತ ಕರಿತೀವಿ. ಇದು ಕರ್ಮನ್ ರೇಖೆಯನ್ನು ದಾಟಿದ ಒಂದು ಹೆಗ್ಗಳಿಕೆ ಕೂಡ ನಾವು ನೋಡ್ಬೋದು. ಇನ್ನು ನ್ಯೂ ಶೆಪರ್ಡ್ನ ಗಗನ ನೌಕೆಯಲ್ಲಿದ್ದ ಸದಸ್ಯರು ಯಾರ್ಯಾರಪ್ಪ ಅಂತಂದ್ರೆ ಯಾರ್ಯಾರು ಆ ನೌಕೆಯ ಪ್ರವಾಸವನ್ನು ಅನುಭವ ಮಾಡಿದ್ರು ಅಂತ ನಾನು ನೋಡೋದಾದರೆ ಮೊದಲನೇದಾಗಿ ನಮ್ಮ ಭಾರತದ ಗೋಪಿಚಂದ್ ತೋಟ್ಕರ್ ಅವರು. ಭಾರತೀಯ ಮೂಲದ ಉದ್ಯಮಿ ಮತ್ತು ಪೈಲಟ್ ಗೋಪಿ ತೋಟ್ಕರ್ ಅವರು ಹ್ಯಾಟ್ಫೀಲ್ಡ್ ಜಾಕ್ಸನ್ ಅಂತಾರಾಷ್ಟ್ರೀಯ ವಿಮಾನದ ಬಳಿ ಪ್ರಿಸರ್ವ್ ಲೈಫ್ ಕಾರ್ಪೊರೇಷನ್ ಎಂಬ ಕಂಪನಿ ಇದ್ದು ಗೋಪಿ ತೋಟ್ಕರ್ ಅವರು ಸಹ ಸಂಸ್ಥಾಪಕರಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಎಡ್ ಡ್ರೈವ್ಟ್ ಇವರು 90 ವರ್ಷ ವಯಸ್ಸಿನ ಮಾಜಿ ವಾಯುಪಡೆಯ ಏವಿಯೇಟರ್. ಅವರು ಬಾಹ್ಯಾಕಾಶ ಯಾನ ಕೈಗೊಂಡ ಅತ್ಯಂತ ಹಿರಿಯ ವ್ಯಕ್ತಿ ಎಂಬ ದಾಖಲೆ ನಿರ್ಮಿಸಿದ್ದಾರೆ. ಎಡ್ ವೈಟ್ ರವರು ಬಾಹ್ಯಾಕಾಶ ಪ್ರಯಾಣವನ್ನು ನಾಸಾದ ಗಗನಯಾತ್ರಿಗಳ ದಳವು ನಿರಾಕರಿಸಿದ ದಶಕಗಳ ನಂತರ ಬಾಹ್ಯಾಕಾಶ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅಂತಲೂ ಕೂಡ ನಾವು ಹೇಳ್ಬೋದು. ಇನ್ನು ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮೇಸನ್ ಏಂಜೆಲ್ ಅಂತ. ಇವರು ಇಂಡಸ್ಟ್ರಿಯಸ್ ವೆಂಚರ್ಸ್ನ ಸಂಸ್ಥಾಪಕರಾಗಿದ್ದು ಏಂಜೆಲ್ ರವರು ಗಗನಯಾನಿಗಳಿಗೆ ಉದ್ಯಮಶೀಲತೆಯು ಪರಿಣಿತಿಯನ್ನು ಒದಗಿಸಿದ್ದಾರೆ. ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಅಂತಂದರೆ ಸೈಲೈನ್ ಚಿರೋನ್. ಇವರು ಬ್ರಾಸ್ಸೇರಿ ಮಾಂಟ್ ಬ್ಲಾಂಕ್ ಅನ್ನು ಮುನ್ನಡೆಸುವಲ್ಲಿ ಹೆಸರುವಾಸಿಯಾಗಿದ್ದಾರೆ. 6 ಮಂದಿ ಗಗನಯಾನಿಗಳ ತಂಡದಲ್ಲಿ ಇವರು ಫ್ರಾನ್ಸ್ ಅನ್ನು ಪ್ರತಿನಿಧಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಬ್ಬ ವ್ಯಕ್ತಿ ಯಾರಂದರೆ ಕೆನ್ನೆತ್ ಎಸ್ ಅಂತ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮತ್ತು ಉದ್ಯಮಿಯಾಗಿದ್ದು ಗಗನನೌಕೆಗೆ ತಾಂತ್ರಿಕ ಪರಿಣಿತಿಯನ್ನು ನೀಡಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ಕರೋಲ್ ಕಾಲರ್. ನಿವೃತ್ತ ಪ್ರಮಾಣೀಕೃತ ಸಾರ್ವಜನಿಕ ಲೆಕ್ಕ ಪರಿಶೋಧಕ. ಸ್ಕಾಲರ್ NS-25ಗಾಗಿ ಸಾಹಸಿಗಳ ಸಮೂಹವನ್ನು ಪೂರ್ಣಗೊಳಿಸುತ್ತಾರೆ ಅಂತಲೂ ಕೂಡ ನಾವು ಹೇಳ್ಬೋದು. ಇಷ್ಟು ನಮ್ಮ ಭಾರತ ದೇಶದ ಒಬ್ಬ ವ್ಯಕ್ತಿ 2, 3, 4, 5, 6 ಜನ ಏನು ಮಾಡೋದಂತ ಈ ಅಂತರಿಕ್ಷೆಯಲ್ಲಿ ಅದು
ಬ್ಲೂ ಒರಿಜಿನ್ ಗಗನನೌಕೆಯಲ್ಲಿ ಏನು ಮಾಡಿದರೆ ತಮ್ಮ ಪ್ರವಾಸವನ್ನು ಕೇವಲ 10 ನಿಮಿಷಗಳ ಕಾಲ ಪ್ರವಾಸವನ್ನು ಕೈಗೊಂಡಿದ್ರು ಅಂತಲೇ ಹೇಳ್ಬೋದು. ಇನ್ನು ಅಂತರಿಕ್ಷ ಪ್ರವಾಸ ಕೈಗೊಂಡ ಭಾರತದ ಮೊದಲ ಪ್ರವಾಸಿ ಗೋಪಿ ತೋಟ್ಕರ್ ಅವರು. ಸೊ ಇಲ್ಲಿ ನಾವೇನು ಅಂದ್ಕೊಂಡಿದ್ವಲ್ಲ, ಆಗಲೇ ಡೌಟ್ ಬಂತಲ್ಲ, ಸೊ ರಾಕೇಶ್ ಶರ್ಮಾ ನಾವು ಮೊದಲ ಗಗನಯಾತ್ರೆ ಅಂತ ಕರಿತೀವಿ. ಸೊ ಯಾಕೆ ಇವಾಗ ಇವ್ರದ್ದೇ ಮೊದಲ ಪ್ರವಾಸ ಗೋಪಿ ಸೊ ಅಂತ ಕರೆದ್ರಿ ಅನ್ನೋದಕ್ಕೆ ಇಲ್ಲೊಂದು ಕ್ಲಿಯರ್ ಆಗುತ್ತೆ ನೋಡಿ. ಸೊ ಅಮೆರಿಕದ ಶ್ರೀಮಂತ ಉದ್ಯಮಿ ಜೆಫ್ ಬೆಜೋಸ್ ಒಡೆತನದ ಬ್ಲೂ ಒರಿಜಿನ್ ಬಾಹ್ಯಾಕಾಶ ನೌಕೆಯಲ್ಲಿ ಭಾರತೀಯ ಮೂಲದ ಉದ್ಯಮಿ ಪೈಲಟ್ ಗೋಪಿಚಂದ್ ತೋಟ್ಕರ್ ಅವರು ಬಾಹ್ಯಾಕಾಶ ಯಾಂತ್ರಿಕರಾಗಿ ಪ್ರಯಾಣ ಕೈಗೊಂಡಿದ್ದು, ಈ ಮೂಲಕ ಇವರು ಅಂತರಿಕ್ಷ ಪ್ರವಾಸ ಕೈಗೊಂಡ ಮೊದಲ ಭಾರತೀಯ ಪ್ರವಾಸಿ ಎಂದು ಹೇಳಲಾಗುತ್ತದೆ. ಇನ್ನು 1984ರಲ್ಲಿ ರಷ್ಯಾದ ಸಿಯೋಜ್ ನೌಕೆಯಲ್ಲಿ ಭಾರತೀಯ ಗಗನಯಾತ್ರಿ ರಾಕೇಶ್ ಶರ್ಮಾರವರು ಗಗನಯಾನ ಕೈಗೊಂಡಿದ್ದರು. ಇದು ಬಾಹ್ಯಾಕಾಶ ಪ್ರವಾಸವಾಗಿರಲಿಲ್ಲ, ಅದು ರಷ್ಯಾ ಬಾಹ್ಯಾಕಾಶ ಸಂಸ್ಥೆ ಕೈಗೊಂಡ ಒಂದು ಸರ್ಕಾರಿ ಯೋಜನೆಯಾಗಿತ್ತು. ಸೊ ಆದ್ದರಿಂದ ಅಂತರಿಕ್ಷ ಪ್ರವಾಸಗೊಂಡಂಥ ಮೊದಲ ವ್ಯಕ್ತಿ ಏನಾದರೂ ಅಂತ ಬಂದರೆ ಅದು ಗೋಪಿಚಂದ್ ತೋಟ್ಕರ್. ಒಂದು ವೇಳೆ ಗಗನಯಾತ್ರೆಯನ್ನು ಮಾಡಿದಂಥ ಮೊದಲ ವ್ಯಕ್ತಿ ಅಂದರೆ ಅದು ರಾಕೇಶ್ ಶರ್ಮಾನೇ. ಬಟ್ ಪ್ರವಾಸವನ್ನು ಮಾಡಿದಂಥ ಮೊದಲ ಗಗನ ಯಾತ್ರೆ ಯಾರಂತ ಬಂತಂದರೆ ಗೋಪಿಚಂದ್ ತೋಟ್ಕರ್ ಅವರು ಅಂತ ಆಗುತ್ತೆ. ಸೊ ಇದರಲ್ಲಿ ಕನ್ಫ್ಯೂಷನ್ ಸ್ವಲ್ಪ ಆಗುತ್ತೆ. ಸೊ ಆದರೆ ಏನಿಲ್ಲ, ಸೊ ಭಾರತ ಮೊದಲ ಗಗನಯಾತ್ರೆ ಸೊ ಇಟ್ ಈಸ್ ರಾಕೇಶ್ ಶರ್ಮಾ. ಬಟ್ ಪ್ರವಾಸದ ಗಗನಯಾತ್ರೆ ಅಂತ ಏನಾದರೂ ಬಂದರೆ ಅದು ಗೋಪಿಚಂದ್ ತೋಟ್ಕರ್ ಅವರೇ ಆಗುತ್ತೆ. ಇನ್ನು ಭಾರತದ ಮೊದಲ ಬಾಹ್ಯಾಕಾಶ ಪ್ರವಾಸಿ ಯಾರಪ್ಪ ಅಂತಂದರೆ ನಮ್ಮ ಗೋಪಿ ತೋಟ್ಕರ್ ಅವರು. ಇನ್ನು ಜಗತ್ತಿನೇನಾದರೂ ನಾವು ನೋಡೋಕೆ ಹೋದರೆ ಅದು ಡೆನ್ನಿಸ್ ಟಿಟೋ. ಸೊ ಮೊದಲ ಬಾಹ್ಯಾಕಾಶ ಪ್ರವಾಸಿ ಡೆನ್ನಿಸ್ ಟಿಟೋ ಇವರು 2001ರಲ್ಲಿ ರಷ್ಯಾದ ಸುಯೋಜ್ ಬಾಹ್ಯಾಕಾಶ ನೌಕೆಯಲ್ಲಿ ಪ್ರಯಾಣಿಸಲು ಹಣವನ್ನು ಪಾವತಿಸಿದ ಅಮೆರಿಕನ್ ಅಂತಲೇ ಹೇಳ್ಬೋದು. ಇವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ISSದಲ್ಲಿ 7 ದಿನಗಳನ್ನು ಕಳೆದರು. 2001 ಮತ್ತು 2009ರ ನಡುವೆ ರಷ್ಯನ್ನರ 7 ಮಂದಿ ಪ್ರವಾಸಿಗರನ್ನು ಬಾಹ್ಯಾಕಾಶ ನಿಲ್ದಾಣಕ್ಕೆ ಕರೆದೊಯ್ದರು ಮತ್ತು ಅವರಲ್ಲಿ ಒಬ್ಬರಾದ ಚಾರ್ಲ್ಸ್ ಸಿಮೋನಿ 2 ಬಾರಿ ಪ್ರಯಾಣಿಸಿದ್ದರು. ಅದ್ಯಾಗೂ ಕೂಡ ನಾವು 2009ರ ನಂತರ ಖಾಸಗಿ ಬಾಹ್ಯಾಕಾಶ ಪ್ರವಾಸೋದ್ಯಮವು 2021ರವರೆಗೆ ಇದ್ದಕ್ಕಿದ್ದಂತೆ ಹೆಚ್ಚು ಕ್ರಿಯಾಶೀಲವಾಯಿತು ಅಂತಲೇ ಹೇಳ್ಬೋದು. ಇನ್ನು ವಿಶ್ವದಲ್ಲಿ ಕರ್ಮನ್ ರೇಖೆಯನ್ನು ದಾಟಿದವರಲ್ಲಿ 31 ಮಂದಿ. ಸೊ ಅದರಲ್ಲಿ ನಮ್ಮ ದೇಶದ ಗೋಪಿ ತೋಟ್ಕರ್ ಅವರು ಒಬ್ಬರು ಅಂತ ಹೇಳೋದು ನಮ್ಮ ದೇಶದ ಒಂದು ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಭಾರತದಲ್ಲಿ ಬಾಹ್ಯಾಕಾಶ ಯಾನ ನಡೆಸಿದ ಭಾರತೀಯ ಮೂಲದವರು ಯಾರಪ್ಪ ಅಂದ್ರೆ ಮೇನಾಗಿ ರಾಕೇಶ್ ಶರ್ಮಾ, ನೆಕ್ಸ್ಟ್ ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್ ಅಂತ, ರಾಜಾಚಾರಿ, ಶಿರಿಷಾ ಬ್ಯಾಂಡ್, ಗೋಪಿನಾಥ್ ತೋಟ್ಕರ್. ಸೊ ಹೀಗೆ ನಮ್ಮ ದೇಶದಲ್ಲಿ ಕೂಡ ಹಲವು ಜನ ಏನು ಮಾಡಿದ್ದಾರೆ ಅಂದರೆ ಬಾಹ್ಯಾಕಾಶದಲ್ಲಿ ತಮ್ಮ ಯಾನವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಗೋಪಿಚಂದ್ ಮತ್ತು ರಾಕೇಶ್ ಶರ್ಮಾ ಮಾಡಿದೆ. ಸೊ ಯಾವುದೇ ಕನ್ಫ್ಯೂಷನ್ ಇರಬಾರ್ದು ಮೇನಾಗಿ. ಸೊ ಇಲ್ಲಿ ಪ್ರವಾಸ ಅಂತ ಬಂದರೆ ಗೋಪಿ ತೋಟ್ಕರ್ ಅವರು. ಸೊ ಬೇರೆ ಏನಾದರೂ ಬಂದರೆ ನಾವೇನು ಮಾಡಬೇಕಂತಂದರೆ ನಾವು ರಾಕೇಶ್ ಶರ್ಮಾನ ಚೂಸ್ ಮಾಡಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಇನ್ನು ಹೆಚ್ಚು ವಿಡಿಯೋ ಮಾಡೋಕ್ಕೆ ನನಗೂ ಖುಷಿ ಆಗುತ್ತೆ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ನಾವು ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಆ್ಯಂಡ್ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.